ನಿಮ್ ಮೋದಿ ಅವ್ರು ಕೇಳಿ, ಅವರು ಡಿಕೆ 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 ಅಂತ ಹೇಳ್ತಾರೆ. ಮೋದಿ ಅವ್ರು ಕೇಳಿ, ಅವರು ಡಿಕೆ 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 ಅಂತ ಹೇಳ್ತಾರೆ. ಮೋದಿ ಅಲೆ ಅನ್ನೋದು ನಮ್ಮ ಮಾಧ್ಯಮಗಳು ಕೂಡ ಹೇಳಿದ್ವು. 2014ರಿಂದ ಆ ನಂತರದಲ್ಲಿ ಒಂದಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಅಲೆ ಇತ್ತು ಅನ್ನೋದನ್ನ ಹೇಳಿದ್ರು. ಎಲ್ಲೋದ್ರೂ ಕೂಡ ಅಭಿಮಾನಿಗಳು ಮೋದಿ 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 ಅಂತಿದ್ರು. ಆದರೆ ಈಗ ಅದೇ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು, ಬಸವನಗುಡಿಯ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಒಂದು ಸೂಕ್ಷ್ಮವಾದಂತಹ ಮತ್ತು ಗಂಭೀರವಾದಂತಹ ವಿಚಾರವನ್ನು ಹೇಳಿದ್ದಾರೆ. ರಾಜಕಾರಣದಲ್ಲಿ ಬಹುದೊಡ್ಡ ಕ್ಷಿಪ್ರಕ್ರಾಂತಿ ಆಗುತ್ತೆ ಅನ್ನುವಂತಹ ರಾಜಣ್ಣ ಅವರ ಹೇಳಿಕೆ ಏನಿತ್ತು, ಭವಿಷ್ಯವಾಣಿ ಏನಿತ್ತು, ಅದಕ್ಕೆ ಪೂರಕವಾದಂತಹ ಮಾತಾಡಿದ್ದಾರೆ. ನೀವೆಲ್ಲರೂ ಕೂಡ ಮೋದಿ ಮೋದಿ ಅಂತಿದ್ದೀರಿ, ಆದರೆ ಮೋದಿಯವರು ಡಿ ಕೆ ಅಂತಿದ್ದಾರೆ ಅನ್ನೋ ಮೂಲಕ ಒಂದು ಸ್ಫೋಟಕ ಸಂಗತಿಯನ್ನು ಹೊರಹಾಕಿದ್ರ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಿರುವಂತಹ ವಿಚಾರ. ನೋಡಿ, ಕಳೆದ 2 ದಿನದ್ದೇ ಲೆಕ್ಕ ತಗೊಳ್ಳಿ. ಒಂದು ಕಡೆ TB ಜಯಚಂದ್ರ ಅವರು ಕೂಡ ಹೇಳ್ತಿದ್ದಾರೆ, ಬಿಹಾರ್ ಚುನಾವಣೆಯ ರಿಸಲ್ಟ್ ಬಳಿಕ ರಾಜ್ಯದಲ್ಲಿ ರಾಜಕೀಯ ಪ್ರಳಯ ಆಗತ್ತೆ, ನಾಯಕತ್ವ ಬದಲಾವಣೆ ಆಗಬಹುದು ಅನ್ನುವಂತಹ ಮುನ್ಸೂಚನೆ ಕೊಟ್ಟಿದ್ದಾರೆ. ಬಾಲಕೃಷ್ಣ ಅವರು ಕೂಡ ರಾಜಣ್ಣ ಅವರು ಬಿಜೆಪಿಗೆ ಹೋಗಬಹುದು ಅನ್ನುವ ಒಂದು ಟೀಕೆ ಮಾಡೋದಕ್ಕೋಗಿ, ಇಲ್ಲಪ್ಪ ಬಿಜೆಪಿಗೆ ಬಾಲಕೃಷ್ಣ ಸೇರಿದಂತೆ ಯಾರು CM ಮಾಡ್ತಾರೆ ಅಂಥವ್ರೆಲ್ಲರೂ ಕೂಡ ಹೋಗ್ಬಿಡ್ತಾರೆ ಅಂತ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಕೂಡ ಹೇಳಿಕೆ ಕೊಟ್ಟರು. ಇಂಥದ್ದೇ ಹೇಳಿಕೆಯನ್ನ ಸತೀಶ್ ಜಾರಕಿಹೊಳಿ ಅವರು ಕೂಡ 2 ವಾರಗಳ ಹಿಂದೆ ಕೊಟ್ಟಿದ್ರು. ಒಂದು ವೇಳೆ ಬಿಜೆಪಿಯಲ್ಲಿ ನನ್ನನ್ನು CM ಮಾಡ್ತಾರೆ ಅಥವಾ ಪಕ್ಕದಲ್ಲಿರೋನು CM ಮಾಡ್ತಾರೆ ಅಂದ್ರೆ ನಾವೆಲ್ಲರೂ ಹೋಗ್ತೀವಿ ಅನ್ನೋ ಗೇಲಿಯ ಮಾತನ್ನ ಹೇಳುವ ಮೂಲಕ, ಅಪಹಾಸ್ಯ ಮಾಡುವ ಮೂಲಕ ಮತ್ತೊಬ್ಬರ ಹತ್ರ ಬೊಟ್ಟು ಮಾಡಿ ತೋರಿಸಿದ್ರು. ಅದು DK ಶಿವಕುಮಾರ್ ಅವರ ಕಡೆ. ಇತ್ತೀಚಿನ ಬೆಳವಣಿಗೆಗಳೆಲ್ಲವೂ ಕೂಡಿ ನೋಡಿ, ಸೂಕ್ಷ್ಮವಾಗಿ ಸದನದಲ್ಲೇ ಹೇಳಿದ್ರು, ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂತ RSS ಪ್ರಾರ್ಥನಾ ಗೀತೆಯನ್ನು ಹೇಳುವ ಮೂಲಕ ಎಲ್ಲ ಒಂದು ಕಡೆ ಒಂದು ಹಂತಕ್ಕೆ ಬಿಜೆಪಿಯ ಪರವಾಗಿ ನಿಂತರ DK ಶಿವಕುಮಾರ್ ಅವರು ಅನ್ನುವಂಥದ್ದು, ಧರ್ಮಸ್ಥಳ ಪ್ರಕರಣದಲ್ಲಿ ಷಡ್ಯಂತ್ರ ಆಗ್ತಿದೆ ಅನ್ನುವಂತಹ ಮಾತನ್ನು ಹೇಳಿದ್ದು ಕೂಡ. ಆ ನಂತರದಲ್ಲಿ ಚಾಮುಂಡಿ ಬೆಟ್ಟದ ವಿಚಾರದಲ್ಲೂ ಕೂಡ ಅವರು ಆಡಿದಂತಹ ಮಾತುಗಳು ಎಲ್ಲವೂ ಕೂಡ ಎಲ್ಲ ಒಂದು ಕಡೆ ಕ್ರಾಂತಿ ಆಗಬಹುದು ಅನ್ನೋ ಮುನ್ಸೂಚನೆ ಕೊಟ್ಟಂತಿದೆಯಾ. ಕಾರಣ ಇಷ್ಟೇ ನೋಡಿ, ಉಡುಪಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲೂ ಕೂಡ ಸಂಸ್ಕೃತದ ಶ್ಲೋಕವನ್ನು ನಿರರ್ಗಳವಾಗಿ ಹೇಳುತ್ತಾ DKಶಿ ಮಾಡಿದಂತಹ ಭಾಷಣ ಎಲ್ಲೋ ಅವರು ಸನಾತನ ಧರ್ಮಕ್ಕೆ ಹತ್ತಿರವಾಗ್ತಿದ್ದಾರಾ ಅನ್ನುವಂತಹ ಮಾತುಗಳು ಕೇಳಿ ಬಂದಿದ್ದವು. ಇನ್ನು ಬೆಂಗಳೂರಿಗೆ ಪ್ರಧಾನಿ ಮೋದಿ ಬಂದಂತಹ ಸಂದರ್ಭದಲ್ಲಿ ತುಂಬ ಆತ್ಮೀಯವಾಗಿ ಅವರ ಜೊತೆಯಲ್ಲಿ ಗುರುತಿಸಿಕೊಂಡಿದ್ದಂತಹ ದೃಶ್ಯಗಳು, ಫೋಟೋಗಳು ವೈರಲ್ ಆಗಿತ್ತು. ಈಗ ಗಣೇಶ ಕಾರ್ಯಕ್ರಮದಲ್ಲಿ ಕೂಡ ಮೋದಿ ಡಿಕೆ ಅಂತಿದ್ದಾರೆ ಅನ್ನೋ ಹೇಳಿಕೆ ಕೊಡುವ ಮೂಲಕ ಒಂದು ಸ್ವಾಭಾವಿಕವಾಗಿ ಕುತೂಹಲವನ್ನು ಸೃಷ್ಟಿಸಿದ್ದಾರೆ. ಆದರೆ ಇತ್ತೀಚೆಗೆ DK ಶಿವಕುಮಾರ್ ಅವರ ಬಣದ ನಾಯಕರು ಕೂಡ ಪದೇ ಪದೇ ಹೇಳ್ತಿರುವಂಥದ್ದು, ಡಿಸೆಂಬರ್ ಜನವರಿಗೆ ಬಹುದೊಡ್ಡ ಕ್ರಾಂತಿ ಆಗುತ್ತೆ, ನಾಯಕತ್ವದ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಬಹುದೊಡ್ಡ ಚರ್ಚಿತ ವಿಚಾರ ಏನಿದೆ, ಒಂದು ಪ್ರಕರಣ ಏನಿದೆ, ಆ ಪ್ರಕರಣದಲ್ಲಿ DK ಶಿವಕುಮಾರ್ ಅವರು ಗಟ್ಟಿಯಾಗಿ ಒಂದೇ ಕಡೆ ನಿಂತಿದ್ದಾರೆ. ಅದು ಕೂಡ ಮತ್ತು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋ ಯತ್ನಾಳ್, ಬಸನಗೌಡ ಪಾಟೀಲ್ ಯತ್ನಾಳ್ರು ಕೂಡ ಇದೇ ಗಂಭೀರ ಆರೋಪ ಮಾಡಿದ್ರು. 60-70 ಶಾಸಕರನ್ನ ಕರ್ಕೊಂಡು ಹೋಗ್ತಾರಂತೆ DK ಶಿವಕುಮಾರ್ ಅವರು. ಆದರೆ ಅಷ್ಟು ಶಾಸಕರು ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಮ ಪಕ್ಷದವ್ರಿಗೂ ಗೊತ್ತಿದೆ ಅದು ಸಾಧ್ಯ ಇಲ್ಲ ಅಂತ. ಆದಾಗ್ಯೂ ಪ್ರಯತ್ನಗಳು, ಸಭೆಗಳು ಎಲ್ಲವೂ ಆಗಿದೆ ಅನ್ನೋ ಮೂಲಕ ಒಂದು ಸೂಚ್ಯವಾಗಿ ರಾಜಕೀಯ ಕ್ಷಿಪ್ರಕ್ರಾಂತಿ ಆಗಬಹುದು ಅನ್ನೋ ಸುಳಿವು ಕೊಟ್ಟಿದ್ರು. ಆದರೆ ಖುದ್ದು ಮೋದಿಯವರೇ ಡಿಕೆ ಅಂತಿದ್ದಾರೆ ಅನ್ನೋದನ್ನ ಖುದ್ದು DK ಶಿವಕುಮಾರ್ ಅವರೇ ಹೇಳ್ತಿದ್ದಾರೆ ಅನ್ನೋದಾದ್ರೆ ಎಲ್ಲ ಒಂದು ಕಡೆ ಈ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಕ್ರಾಂತಿ ಆಗಬಹುದು ಅನ್ನೋದನ್ನ ಪರೋಕ್ಷವಾಗಿ DK ಶಿವಕುಮಾರ್ ಅವರು ಕೂಡ ಸುಳಿವು ಕೊಡ್ತಿದ್ದಾರಾ? ಸಿದ್ದರಾಮಯ್ಯ ಅವರನ್ನ CM ಸ್ಥಾನದಿಂದ ಇಳಿಸ್ತಾರ ಅಥವಾ ಅವರ ಸರ್ಕಾರವನ್ನ ಕೆಡವುವಂತಹ ಪ್ರಯತ್ನ ಮಾಡ್ತಾರಾ? ಆ ಕಾರಣಕ್ಕೋಸ್ಕರನೇ ಇವೆಲ್ಲ ಚರ್ಚೆಗಳು ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ನಡೀತಿವೆಯಾ? ಕಮೆಂಟ್ ಮಾಡಿ.